ನನ್ನ ಗಂಡ ಇಲ್ಲೇ ಟಿ ವಿ ನೋಡ್ಕೊಂತಾನೆ, ಹೇಳ್ತೀನಿ ತಡಿ. ಸರಿ, ಏ ಚಿನ್ನ, ಏನು ಮಾಡತ್ತಿ? ನಾನು ನಿನ್ನ ಜೊತೆ ಮಾತಾಡ್ಬೇಕಿತ್ತು. ಅಲಿಲಿಲಿ ಏನು ನನ್ನ ಮೇಲೆ ಅಷ್ಟು ಪ್ರೀತಿ ಬಂದುಬಿಟ್ಟೈತಲ್ಲ. ಏನು ಚಿನ್ನಗಿನ್ನ ಅನ್ನಕತ್ತಿದ್ದೀ? ಏನು ಸಮಾಚಾರ? ಅದು ಹಂಗಲ್ಲ, ನಾನು ಹೇಳೋದು ಕೇಳಿಲ್ಲಿ. ಅದು ನಂಗೊಂದು ಐದು ಬೇಡ 10,000 ರೂಪಾಯಿ ಬೇಕಾಗಿತ್ತು. ಅನ್ಕಂಡೆ ನೀ ತಲೆ ಆಡ್ಕೊಂತಾರೀ ಅಂತ ಬಂದಾಗ ನಾ ಇಂಥದ್ದು ಏನಾರ ಅದಕ್ಕಂತೆ. ನನ್ನ ಕಡೆ ಎಲ್ಲಿ ಐತಿ 10,000? ಅಷ್ಟಕ್ಕೂ ಇದಕ್ಕೆ ಬೇಕು ನಿಂಗೆ? ನಾನು ಹೊಲಿಯೋದು ಕಲಿತೀನಿ, ಟೈಲರಿಂಗ್ ಅಂಗಡಿ ಇಡ್ತೀನಿ. ಅದಕ್ಕೆ ಪೇಟೆಗೆ ರೇಟ್ ಕೇಳಿರನ್ನ 500 ರೂಪಾಯಿ ಅಂತ ಜಂಪರ್ ಹೊಲ್ಯಾಕೆ. ನಾವು ಒಂದು 400 ತೊಗೊಂಡ್ರೆ ಕೊಡೋಂಗಿಲ್ಲ, ನಾನೇ ಇಡೋಕ್ಕೆ. ನನ್ನ ಕಡೆ ಅಂತೂ ₹1 ರೊಕ್ಕಿಲ್ತಮ್ಮ. ಬೇಕಂದ್ರೆ ನಿನ್ನ ಕಡೆ ಇದ್ರೆ ಇಟ್ಕಾಯ, ಇಲ್ಲಾಂದ್ರೆ ಇಲ್ಲ. ಅಲ್ಲ, ಮಾತಾಡ್ತಿದ್ದಂಗೆ ಹೆಂಗೆ ಹೋದ್ರು ನೋಡು. ನನ್ನ ಕಡೆ ರೊಕ್ಕ ಇದ್ರೆ ತೊಗೋಬೇಕಂತ. ಇವನು ಹೊತ್ತಿ ಇಟ್ಟಾರೆ ಚಿಂತಿಲ್ಲ, ನಾ ಮಾತ್ರ ಅಂಗಡಿ ತೆಗಿಯಕ್ಕೆ, ನಾ ಮಾತ್ರ ಟೈಲರಿಂಗ್ ಕಲಿಯೋಕ್ಕೆ. ನಿನ್ನೆ ಫೋಟೋ ತೋರಿಸಿದ್ರು, ಎಂಥ ಚಂದ ಜಂಪರ್ ಹೊಲಿಯಕ್ಕೆ ಕೊಟ್ಟು ಬಂದಾರ ಗೊತ್ತಾನೆ. ಬಂದಿನ ತೋರಿಸ್ತೇನೆ ನಿನಗೂ. ಹ್ಞೂ, ನಾನು ನಮ್ಮ ಕಾಲದಾಗ ನಾವೆಲ್ಲ ಹಾಗೆಲ್ಲ ಹೊಲಿಸ್ಕೊಂಡು ಹಾಕೊಂಡಿದ್ವಿ. ಹಂಗೆ ಸಾದಾ ಒಂದು ಜಂಪರ್ ಹೊಲ್ಕೊಡ್ತಿದ್ರೆ ಅದನ್ನ ಹಾಕೊಂಡಿರ್ತಿದ್ವಿ. ಈಗಿನವ್ರದ್ದು ಭಾರಿ ಫ್ಯಾಷನು. ಆ ಬೆಂಡ್ಲಿಗೆ ಏನಾಗ್ಯದ ನೋಡಿ, ಮಗ ಹೆಂಗೆ ಸಿಂದಿಸ್ಕೊಂಡು ಬರಕತ್ತಾಳ. ಇದ್ಯಾಕ್ಲೆ ಮಗ ಹಿಂಗೆ ಮಾಡ್ಕೊಂಡು ಬರಾಕತ್ತಿದ್ದಿ? ಏನಾಯ್ತು? ಜಗಳ ಮಾಡ್ಕೊಂಡಾನೆ ನೋಡ. ನನ್ನ ಗಂಡಂದು ಎಷ್ಟೈತಿ, ನಾ ಒಂದು ಟೈಲರಿಂಗ್ ಕಲಿತೀನಿ, ಅದ್ರದ್ದು ಅಂಗಡಿ ತೆಗಿತೀನಿ ಅಂತಂದ್ರೆ ನಿನ್ನ ಕಡೆ ರೊಕ್ಕ ಇದ್ರೆ ಮಾಡ್ಕೊತಾನ. ತಗೋ, ಇದೊಂದು ಹೊಸ ಹುಚ್ಚಿಡಿತಾ. ನಿನ್ನೆ ಹೋಗಿದ್ನಲ್ಲ ಯವ್ವ ಅಂಗಡಿ ನೋಡಿ ತಿರುಗಿ ಬಿದ್ದೇನೆ ನಾನು. ಅಲ್ಲಿ ರೇಟು, ಅಲ್ಲಿ ರೊಕ್ಕ ಎಲ್ಲ ಕೇಳಿ ಅದ್ರ ಒಂದು ಅರ್ಧ ಕೊಡೋಂಗಿಲ್ಲ ನನಗೆ. ಅಲ್ಲೇ ಹೋಗಿ ಕಲ್ತು ಬಂದು ಇಲ್ಲಿ ಅಂಗಡಿ ಇಡೋಕ್ಕೆ ನಾನು ನೋಡ್ತೀನಿ. ನಿಮ್ಮ ಅತ್ತೆ ಬಿಟ್ಟಾಳೆ ನಿನಗೆ ಇಡಾಕ, ನೀ ಇಟ್ಟು ಬಿಡು. ಆಮೂಳದ್ದೇನು ಹಚ್ಚಿದಿ? ನನ್ನ ಕಡೆ ಹಂಗೆ ಹಿಂಗೆ ಕುಡಿಸಿದ್ವು ಒಂದು 4-5 ಸಾವಿರ ಅದಾವ. ಇನ್ನೊಂದು 4-5 ಸಾವಿರ ಸಾಲ ಮಾಡಿದ್ರೆ ಚಿಂತಿಲ್ಲ, ನಾ ಕಲ್ತು ಅಂಗಡಿ ಇಡೋಕ್ಕೆ ಯಾರ್ದು ಕೇಳಂಗಿಲ್ಲ. ನಿನಗೆ ಯಾಕೆ ಹೊಸ ಹುಚ್ಚಿಡಿತಿದ್ದಿ? ಎಲ್ಲ ಬಿಟ್ಕೊಟ್ಟು ಈಗ ಇದನ್ನು ಮೊನ್ನೆ ಯಾರೋ ಹೊಲಕ್ಕೆ ಹೊಂಟಿದ್ರೆ ನಾನು ಹೊಲಕ್ಕೆ ಹೋಗೋಕ್ಕೆ, ನಾನು ಕೆಲಸ ಮಾಡೋಕ್ಕೆ ಅಂತ ಹೋದಿ. ಒಂದು 15 ದಿವಸ ಹೋದೇನೇ ಇಲ್ಲ, ಬಿಟ್ಟು ಕುಂತಿದ್ದಿ. ಮತ್ತು ಈಗ ಜಂಪರ್ ತಲೆ ಹತ್ತೈತಾನೆ ನಿನಗೆ. ಅಲ್ಲ ಯಾಕೆ ರೇಟರೇ ಕೇಳಿಯಾನೇ ಇಲ್ಲ. ಬರೀ ನಿನ್ನ ಮಗಳು ಒಬ್ಬೇಕಿದ್ದ 15,000 ಆಗೈತಂತ. ನೀನು ಸೊಸಿದ 5,000, ಮತ್ತು ನೀನು ಇನ್ನೊಂದು ಮಗಳದ 5,000. ಅವ್ರದ್ದು ಅಷ್ಟೊಂದು ಬರೀ ನಾ ಹೊಲ್ಯಾಕ ಅಂತ ಕೇಳಿದ್ದೆ. ಅದಕ್ಕೆ ಏನು ಬೇಡ ನನಗಂತೇಳಿ ಅದಕ್ಕೆ 500 ರೂಪಾಯಿ ಹೇಳಿದ್ರು. ನನಗೆ ಅಷ್ಟೆಲ್ಲ ಬೇಕಾಗಿಲ್ವ? ಒಂದು 400 ರೂಪಾಯಿ ಕೊಡಲಿ, ನಾವು ಹೊಲಿದಕ್ಕೆ 300 ಕೊಡಲಿ, ಯಾರು ಬೇಡ ಅಂದಿದ್ದೆ. 100 ರೂಪಾಯಿಗಿಂತ ಹೆಚ್ಚು ಇರಂಗಿಲ್ವ ನಮ್ಮೂರಾಗ? ಏನು ನನ್ನ ಮಗಳು ಒಬ್ಬೇಕಿದ್ದ 15,000 ಆಗೈತೆ? ಎಲ್ಲ ಸೇರಿ 15,000 ಅಂತಂದ್ರೆ ಲೇವವ್ರು ನನಗೆ. ನಿನಗೆ ಒಂದು ದೊಡ್ಡ ಟೋಪಿ ಹಾಕ್ಯಾರ, ನೀ ಹಾಕಿಸ್ಕೊಂಡು ಕುಂದ್ರೆ. ನಿನ್ನ ಮಗಳು ಒಬ್ಬೇಕಿದ್ದ 15,000, ಮದುವೆದು 3 ಜಂಪರು, ಮಿಕ್ಕಿದಿಕ್ಕಿದ 5,000, ಹಾಕಿದ 5,000 ಬೇರೆ. ಮತ್ತು ಬರಲಿ ತಡಿ, ಅವ್ರು ಮಾಡ್ತೇನಂತೆ. ನನ್ನ ಮುಂದೆನೂ ಸುಳ್ಳು ಹೇಳ್ತಾರೆ. ಎಲ್ಲ ಸೇರಿ 15,000 ಅಷ್ಟ ಆತ್ರಿ ಅತ್ತಿಯಾರ ಅಂತ ಹೇಳ್ಯಾರ. ಹೋಗ್ಲಿ ಬಿಡವ, ಏನು ಹಾಕೊಳ್ಳೋ ಆಸೆಗೆ ಹುಡುಗರೇನೋ ಸುಳ್ಳು ಹೇಳ್ಯಾವ. ಅದಕ್ಕೆ ಸಿಟಿಗೆ ಹೇಳಿ ಮತ್ತೆ ಜಗಳ ಮಾಡ್ತೈತಿ ಅವ್ರ ಸಿಟಿ. ಹೋಗಿ ₹1 ಅಲ್ಲ, ₹2 ಅಲ್ಲ, 15,000 ರೂಪಾಯಿ. ಏನು ತಿನ್ನಂಗಲ್ಲ ಉಣ್ಣಂಗಲ್ಲ. ಅದು ಅರಬಿಗೆ ಬಡಿಯೋದು, ಅದಕ್ಕೆ ಅದೊಂದು ಹರಿದೋಗೋ ಮೂಳ ಅದು. ಹೋಗ್ಲಿ ಬಿಡವ, ನೀನಂತರೂ ನಿನ್ನ ಸೊಸಿಗೆ ನಿನ್ನ ಮಗಳಿಗೆ ಏನಾರ ಯಾಕೆ ಮಾತಾಡ್ಕೊಂಡು, ನಾನಂತರೂ ರೊಕ್ಕ ಕೊಟ್ಟು ಅದನ್ನು ಕಲಿಯೋದ, ಅದನ್ನು ನಮ್ಮೂರಾಗ ಅಂಗಡಿ ಹಾಕೋದ. ಹಂಗೆ ನೀವಿಬ್ರು ಮೊದಲು ನಿಮ್ಮ ಜಂಪರ್ ನನಗೆ ಕೊಡ್ಬೇಕಾ? ಬೇರೆ ಯಾರಿಗಾರ ಕೊಟ್ಟಂದ್ರೆ ನೋಡಿ. ಮತ್ತೆ ಬೆಂಡ್ಲಿ ಮೊದಲು ಹೋಗಿ ಕಲ್ತಿಲ್ಲ, ಮಾಡಿಲ್ಲ, ಏನಿಲ್ಲ, ಏನು ತಳ ಬುಡ ಗೊತ್ತಿಲ್ಲ. ಈಗ ಹೇಳಕತ್ತಾಳ ಜಂಪರ್ ನಮ್ಗೆ ಕೊಡ್ಬೇಕಾ ಅಂತೇಳಿ. ಊರು ಬೆಂಡ್ಲಿ ಕೆಡಿಸ್ಕೊಡಕ್ಕೆ ಮಂದಿದು ಕೆಡಿಸಿದ್ರೆ ಹಂಗೆ ಕ್ಯಾರ ತೊಗೊಂಡು ಹೊಡಿತಾರೆ ಆಕಿಗೆ. ನಾವಾದ್ರೆ ಏನು ಅನ್ನಂಗಿಲ್ಲಲ್ಲ, ಅದಕ್ಕೆ ನಮ್ದು ಮೊದಲಿಸ್ಕೊತಾರೆ. ಹಂಗಿದ್ರೆ ಒಟ್ಟೆ ನೀವು ನನ್ನ ಕೈಯಾಗ ಕೊಡೋಂಗಿಲ್ಲ ಹೊಲ್ಯಾಕಟ್ಟ ಈಗ, ಹೌದಿಲ್ಲ? ಕಲ್ತಾರೆ ಕಲೀಲಿ ಮೊದಲು, ಆಮೇಲೆ ಕೊಡೋದು ಬಿಡೋದು ಯೋಚನೆ ಮಾಡ್ತೀವಿ. ಗೊತ್ತಾಯ್ತು ಗೌರವ. ಇಷ್ಟ ಫ್ರೆಂಡ್ಶಿಪ್ ಅಂದ್ರೆ. ನಂಗೇನು ಕೊಡೋಂಗಿಲ್ಲ, ನನಗೇನು ಬೆಳ್ಯಾಕೆ ಬಿಡೋಂಗಿಲ್ಲ. ನನ್ನ ಕೊಲೆ ಮಾಡತ್ತೀರಿ ನೀವು.